ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ಹಣ ಪತ್ತೆ ಆರೋಪ ರಾಷ್ಟ್ರಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನು ಕೋರ್ಟ್ ಕರ್ತವ್ಯಗಳಿಂದ ದೂರ ಇರಿಸಿ ದೆಹಲಿ ಹೈಕೋರ್ಟ್ ರಿಜಿಸ್ಟ್ರಾರ್ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಅಲಹಾಬಾದ್ ಹೈಕೋರ್ಟ್ ವಕೀಲರ ತೀವ್ರ ವಿರೋಧದ ನಡುವೆಯೂ ಜಸ್ಟಿಸ್ ಯಶವಂತ್ ವರ್ಮಾರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗ ಮಾಡಲು ಕೊಲಿಜಿಯಂ ಶಿಫಾರಸು ಮಾಡಿದೆ. ಕೇಂದ್ರದ ಅನುಮೋದನೆ ಬಳಿಕ ಇದು ಜಾರಿಗೆ ಬರುತ್ತೆ. ಈ ಮಧ್ಯೆ ಇದೇ ಪ್ರಕರಣ ಸಂಬಂಧ ಗೃಹ ಸಚಿವರು ಮತ್ತು ಕೇಂದ್ರ ಕಾನೂನು ಮಂತ್ರಿಗಳು ಚರ್ಚೆ ನಡೆಸಿದ್ದಾರೆ. ತನಿಖಾ ಸಮಿತಿ ವರದಿ ಕೊಡ್ಲಿ, ಆಮೇಲೆ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮನೆಯಲ್ಲಿ ಕಾಂಪೌಂಡ್ ಒಳಗಡೆ ಸ್ಟೋರ್ ರೂಮ್ ಏನೋ ಒಂದಿದೆ, ಅದರಲ್ಲಿ ನೋಟ್ಸ್ ಸುಟ್ಟಿರೋದೆಲ್ಲ ಇದೆ, ಸಿಕ್ಕಿದೆ ಸರ್. ಅದನ್ನೇ ಆಧಾರ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಕೊಲಿಜಿಯಮ್ಮು ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋ ಒಂಥರ ಆಲೋಚನೆಯ ರೀತಿಯ ಭಾಗವಾಗಿ ವಾಪಸ್ ಅವ್ರನ್ನ ಅಲಹಾಬಾದ್ ಕೋರ್ಟ್ಗೆ ಹಾಕ್ತೀನಿ. ಅದು ಓಕೆನಾ? ಇಲ್ಲಿ ಸಲ್ತಿದ್ದವ್ರು ಅಲ್ಲಿ ಸರಿನಾ ಹಂಗಾರ ಅವರು? ವರ್ಗಾವಣೆ ನ್ಯಾಯಾಲಯ ಬೇರೆ ಯಾರ್ದಾರು ಕೇಸಲ್ಲಿ ನೀವು ಮುಂದೆ ಬಂದ್ರೆ ಇದನ್ನು ಒಪ್ಕೋತೀರಾ? ವರ್ಗಾವಣೆ ಹೆಂಗ್ ಪನಿಷ್ಮೆಂಟ್ ಆಗುತ್ತೆ ಅಂತ ಒಪ್ಕೋತೀರಾ ಈಗ ನೀವು? ಇಟ್ಸ್ ವೆರಿ ಅನ್ಫೇರ್. ಡಿರೋಸ್ಟರ್ ಮಾಡಿದ್ದಾರೆ. ಡಿರೋಸ್ಟರ್ ಅಲ್ಲೇ ಇಡೀ ಸ್ವಲ್ಪ ದಿನ ಬೇಕಾದ್ರೆ ಒಂದು 15 ದಿನ, ನಾವು 1 ತಿಂಗಳು, 2 ತಿಂಗಳು, 3 ತಿಂಗಳು, 3 ಜನ ಘನತೆವೆತ್ತ ನ್ಯಾಯಮೂರ್ತಿಗಳ ಕಮಿಟಿ ಮಾಡಿದ್ದೀರಿ. ಅದೊಂದು ವರದಿ ಬರಲಿ, ಅದಾದ್ಮೇಲೆ ಮಾಡಿ. ಡಿರೋಸ್ಟರಿಂಗ್ ಆಫ್ ಜಡ್ಜಸ್ ಅನ್ನ, ಡಿರೋಸ್ಟರಿಂಗ್ ಅಂದರೆ ಅವರಿಗೆ ನ್ಯಾಯಾಂಗದ ಯಾವುದೇ ಕೆಲಸವನ್ನು ಕೊಡದಿರುವುದು ಅಂತ ಇಟ್ಕೊಳ್ಳಿ. ಯಾವುದೇ ಕೇಸು ಅವರ ಮುಂದೆ ಬಾರದಂತೆ ಮಾಡುವುದು, ಅವರು ಬೆಂಚಲ್ಲಿ ಪೀಠದಲ್ಲಿ ಆಸೀನರಾಗದಂತೆ ನೋಡಿಕೊಳ್ಳುವುದು, ಡಿರೋಸ್ಟರಿಂಗ್ ಬರಲಿ. ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ಡಿರೋಸ್ಟರಿಂಗ್ ಆಗ್ತಿರೋದು? ಅದನ್ನು ಅಲಹಾಬಾದ್ಗೆ ಆಗ್ತೀನಿ. ಅದು ಹೆಂಗಾಗತ್ತೆ? ಯಾವ ಹಂಸ ಕ್ಷೀರ ನ್ಯಾಯ ಇದು ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ಗೆ? ಎಸ್.